Hello students. ಈಗ PUC ಸೆಕೆಂಡ್ ಇಯರ್ ಗೆ ಇರತಕ್ಕಂತ ಕ್ವೆಶ್ಚನ್ ನಂಬರ್ 34 ರಿಪೋರ್ಟೆಡ್ ಸ್ಪೀಚ್ ಬಗ್ಗೆ ಒಂದು ಕ್ವೆಶ್ಚನ್ ಅನ್ನು ಬಿಡಿಸಿಕೊಡ್ತೀನಿ. ಕ್ವೆಶ್ಚನ್ ಈ ತರ ಇರ್ತೈತಿ. ರಿಪೋರ್ಟ್ ದ ಫಾಲೋವಿಂಗ್ ಕನ್ವರ್ಸೇಷನ್. ಈ ಕ್ವೆಶ್ಚನ್ 2019 ಎಂ ಅಂತ ಐತಿ. 2019 ಎಂ ಎರಡು ಇದಾವ್ರಿ ವಿದ್ಯಾರ್ಥಿಗಳೇ. ನಿನ್ನೆ ಒಂದು ಮಾಡೇನಿ, ಇದು 2019. ಇದಕ್ಕೆ ಆಕ್ಚುಲಿ ಬಿಡಿಸುವಾಗ ಎ ಅಂತ ಕೊಟ್ಟಿರ್ಲಿಲ್ಲ, 2019 ಎ ಅಂತ ಈಗ ಕೊಟ್ಟಿನಿ. ಇದು 2019 ಬಿ ಅಂತೇಳಿ ಒಂದು ವರ್ಷದಲ್ಲೇ ಮಾರ್ಚಕ್ಕನ 2 ಎಕ್ಸಾಮ್ ಆಗ್ಯಾವ. ಇದು ರೀಸನ್ ನನಗೆ ಗೊತ್ತ ನೆನಪಿಲ್ಲ. ನನಗೆ ಕ್ವಶನ್ ಪೇಪರ್ ಔಟ್ ಆಗಿ ಹಿಂಗೇನೋ ಆಯ್ತದು, ಅದಕ್ಕೆ ಇದನ್ನ ಬಿ ಅಂತ ಮಾಡ್ಕೊಂಡೇನ್ರಿ. ಎಂ 2019 ಅಂತ ಐತಿ. ಈ ಕ್ವಶನ್ಗೆ ಆನ್ಸರ್ ಅನ್ನ ಬಿಡಿಸ್ಕೊಡ್ತೀನಿ. 5 ಮಾರ್ಕಿನ ಕ್ವಶನ್ ಇದು. Petra said, the guard is waiting for me. Donna Lara said, do you like to chat with your guard? Petra, he is not mine. Donna Lara, wait a moment. Petra, what does the Shinora wish? ಈ ಸೆಂಟೆನ್ಸ್ ಪೆಟ್ರಾ ಹೇಳಿದಂಥದ್ದು ದ ಗಾರ್ಡ್ ಈಸ್ ವೇಟಿಂಗ್ ಫಾರ್ ಮೀ ಅಂತೇಳಿ ಅಸರ್ಟಿವ್ ಸೆಂಟೆನ್ಸ್ ಇದೆ. ಅಸರ್ಟಿವ್ ಸೆಂಟೆನ್ಸ್ ಇದ್ದಾಗ ವರ್ಬ್ ಏನ್ ತಗೋಬೇಕು? ಟೋಲ್ಡ್. ಕಂಜಂಕ್ಷನ್ ಏನ್ ತಗೋಬೇಕು? ದ್ಯಾಟ್. ಪೆಟ್ರಾ ಟೋಲ್ಡ್ ದ್ಯಾಟ್. ಇಲ್ಲಿ ಬಂದ ಮೇಲೆ ದ ಗಾರ್ಡ್ ನೌನು, ಇದು ಏನು ಚೇಂಜ್ ಮಾಡೋ ಹಾಗಿಲ್ಲ. ದ ಗಾರ್ಡ್ ಈಸ್ ವೇಟಿಂಗ್. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಈಸ್ ಚೇಂಜ್ಡ್ ಇಂಟು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಈಸ್ ವೇಟಿಂಗ್ ಈಸ್ ಚೇಂಜ್ಡ್ ಇಂಟು ವಾಸ್ ವೇಟಿಂಗ್. ಫಾರ್ ಮೀ. ಫಾರ್ ಮೀ ಮೀನ್ಸ್ ಫಾರ್ ಪೆಟ್ರಾ, ಫಾರ್ ಹರ್. ಟೋಟಲಿ Petra told Donna Lara that the guard was waiting for her. See the answer. Petra told Donna Lara that the guard was waiting for her. Second line. Donna Lara said, do you like to chat with your guard? It is a question, so we have to take the verb asked. Yes no question it is. Conjunction is if. Donna Lara asked Petra if. First, this interrogative sentence should be changed into assertive one. Do you like to chat with your guard? ಈ ತರ ಇತ್ತಂದ್ರೆ ಡೂ ತೆಗೆದು ಬಿಟ್ರೆ ಅದು ಅಸರ್ಟಿವ್ ಆಗ್ತೈತಿ. ಡೂ ಯು ಲೈಕ್ ಹೋಗಿ ಅಸರ್ಟಿವ್ ಮಾಡ್ಬೇಕಂದ್ರೆ ಯು ಲೈಕ್. ಯು ಲೈಕ್ ಟು ಚಾಟ್ ವಿತ್ ಯುವರ್ ಗಾರ್ಡ್. ಈಗ ಪ್ರನೌನ್ ಚೇಂಜ್ ಮಾಡ್ಕೊಳ್ಳೋಣ್ರಿ. ಯು ಅಂದ್ರೆ ಯಾರು ಅಂದ್ರೆ ಪೆಟ್ರಾ ಆಗ್ತಾಳ. ಶಿ ಲೈಕ್ಸ್ ಆಗ್ತೈತಿ. ಯು ಲೈಕ್ ಆದ್ರೆ ಶಿ ಬಂದ್ರೆ ಶಿ ಲೈಕ್ಸ್ ಟು ಚಾಟ್ ವಿತ್ ಯುವರ್ ಗಾರ್ಡ್ ಅಂತಾರ ಹರ್ ಗಾರ್ಡ್ ಅಂತ ಮಾಡ್ಕೋಬೇಕು. Donna Lara asked Petra if she likes to chat with her guard. ಈಗ ಏನಾಯ್ತು? ಪ್ರನೌನ್ ಅಷ್ಟೇ ಚೇಂಜ್ ಆಯ್ತು. ಟೆನ್ಸ್ ಅನ್ನು ಕೂಡ ನಾವು ಚೇಂಜ್ ಮಾಡ್ಬೇಕಲ್ಲ. ಟೆನ್ಸ್ ಯಾವ್ದಾಗ್ತೈತಿ? ಇಫ್ ಶಿ ಲೈಕ್ಸ್ ಅಂತೈತಿ, ಪ್ರೆಸೆಂಟ್ ಸಿಂಪಲ್ ಆಗ್ತೈತಿ. ಇದು ಪ್ರೆಸೆಂಟ್ ಸಿಂಪಲ್ ಅನ್ನ ಇಂಡೈರೆಕ್ಟ್ ಸ್ಪೀಚ್ ಮಾಡಬೇಕಾದ್ರೆ ಪಾಸ್ಟ್ ಸಿಂಪಲ್ ಅನ್ನಾಗಿ ಮಾಡಬೇಕು. ಪಾಸ್ಟ್ ಸಿಂಪಲ್. ಪ್ರೆಸೆಂಟ್ ಸಿಂಪಲ್ ಏನದ? ಇಫ್ ಶಿ ಲೈಕ್ಸ್ ಹೋಗಿ ಶಿ ಲೈಕ್ಡ್ ಆಗ್ತೈತಿ. ಉಳ್ಕದ್ದೇನು ಚೇಂಜ್ ಆಗೋದಿಲ್ಲ. ಟೋಟಲಿ ಹೇಳ್ಬೇಕಂದರೆ Donna Lara
asked Petra if she liked to chat with her guard. ಬರ್ರಿ ನೋಡೋಣ. ಪೆಟ್ರಾ ಇಲ್ಲ. Second, Donna Lara asked Petra if she liked to chat with her guard. Okay. Next, Petra said he is not mine. Petra, ಇದು assertive sentence ಇದೆ, ಆದ್ದರಿಂದ told ಆಗಬೇಕು. Conjunction that ಆಗಬೇಕು. Petra told Donna Lara that he third person pronoun change ಆಗಲ್ಲ. Sorry, but Petra said he is not mine. Statement ಅದ, ಆದ್ದರಿಂದ told ಆಗ್ತೈತಿ. Petra told Donna Lara that he is to be present is changed into to be past. He was not mine. He was not hers. ಮೈನ್ ಅಂದರೆ ಪೆಟ್ರಾ. ನಾವೇನು ಮಾಡಬೇಕು, ಹರ್ಸ್ ಅಂತ ಮಾಡಬೇಕು. ಅವಳು ಮೈನ್ ಅಂತಾಳೆ. ಟೋಟಲ್ ಏನಾಗ್ತೈತೆ, ಪೆಟ್ರಾ ರಿಪ್ಲೈಡ್ ಅನ್ಬೇಕು. ಇದಕ್ಕೆ ರಿಪ್ಲೈಡ್ ಅನ್ಬೇಕು, ರಿಪ್ಲೈಡ್ ಅನ್ಬೇಕ್ರಿ. ಇಲ್ಲ ಯಾಕಂತಂದ್ರೆ ಡು ಯು ಲೈಕ್ ಟು ಚಾಟ್ ವಿತ್ ಯುವರ್ ಗಾರ್ಡ್ ಅಂತ ರಿಪ್ಲೈಡರ್ ಆಡ್ಬೋದು, ಇಲ್ದಿದ್ರೆ ಟೋಲ್ಡ್ ಅಂತ ಬರ್ತೈತ್ರಿ. ನೀನೇನ್ ನಿಮ್ ಗಾರ್ಡ್ ಜೊತೆ ಮಾತಾಡ್ಬೇಕಂತ ಮಾಡಿಯಾ ಅಂದ್ರೆ ನಿನ್ನ ಹೆಸರೇನು ಅಂತಂದ್ರೆ ನನ್ನ ಹೆಸರು ಉಮಾದೇವಿ ಅಂತ ಹಿಂಗ್ ಹೇಳಿದ್ರೆ ರಿಪ್ಲೈ ಆಗ್ತೈತಿ. ನಿಮ್ಮ ಗಾರ್ಡ್ ಜೊತೆಗೆ ಮಾತಾಡ್ಬೇಕಂತ ಮಾಡಿ ಅಂದ್ರೆ ಪ್ರಶ್ನೆ ಉತ್ತರ ಅಲ್ಲ ಅವ್ರು ಕೊಟ್ಟದ್ದು, ರಿಪ್ಲೈಡ್ ಅನ್ಬಹುದು, ಇಲ್ಲಕ್ಕಂದ್ರೆ ಟೋಲ್ಡ್ ಅಂತ ಅನ್ಬೋದ್ರಿ. ನೋಡ್ತೀನಿ ಬರ್ರಿ ನಾ ಏನ್ ಮಾಡೋಣ ಮಾಡೀನಿ ಅಂತೇಳಿ. ರಿಪ್ಲೈಡ್ ಅಂತೇನ್ರಿ, ಇರ್ಲಾಡ್ರಿ. ಪೆಟ್ರಾ ರಿಪ್ಲೈಡ್ ಯಾರಿಗೆ, ಡೋನಾ ಲಾರಾ. ಪೆಟ್ರಾ ರಿಪ್ಲೈಡ್ ಡೋನಾ ಲಾರಾ ಅಂತೇಳಿ ಬಳಸಬಹುದು, ಬಿಡಬಹುದ್ರಿ. ಪೆಟ್ರಾ ರಿಪ್ಲೈಡ್ ಡೋನಾ ಲಾರಾ that he is not mine, he was not hers. Next line, Donna Lara, wait a moment. Donna Lara imperative sentence ಆಗ್ತೈತಿ ಇದು. Donna Lara ordered. Donna Lara mistress ಅಲ್ಲ, ಮತ್ತೆ ಆರ್ಡರೇ ಮಾಡ್ತಾಳ, ಇಲ್ಲಕಂದ್ರೆ ಸಜೆಸ್ಟ್ ಮಾಡಬಹುದು. ಆದ್ದರಿಂದ Donna Lara suggested. ಇಂಪರೇಟಿವ್ ಸೆಂಟೆನ್ಸ್ ಇದ್ದಾಗ ಹೊರಬಿಂದ ಸ್ಟಾರ್ಟ್ ಆಗ್ತೈತಲ್ಲ, ಅದಕ್ಕೆ ಟು ಹಚ್ಚಿ ಬಿಡ್ಬೇಕು. Donna Lara suggested Petra to wait a moment. ಇದು verb is changed into infinitive. ಇದು verb ಇರ್ತೈತಲ್ರಿ ಇಂಪರೇಟಿವ್ ಸೆಂಟೆನ್ಸ್. ಇಂಪರೇಟಿವ್ ಸೆಂಟೆನ್ಸ್ ಒಳಗೆ verb ಇದ್ದಿದ್ದನ್ನ ನಾವು ಏನ್ ಮಾಡ್ಕೋಬೇಕು, ಇನ್ಫಿನಿಟಿವ್ ಮಾಡ್ಕೋಬೇಕು. Donna Lara suggested Petra to wait a moment. Okay, yes. Last, Petra said, what does the Sinora wish? ಏನ್ ಮೇಡಮ್ ಅವರು ಏನ್ ಬಯಸ್ತಾರ ನನ್ನಿಂದ? ಯಾಕೆ ನಿಲ್ಲಂತಂದ್ರೆ ಏನು ಹೇಳ್ರಿ, ಏನಾಯ್ತು ಅಂತ ಹೇಳಿ ಅವಳ ಮಾತಿನ ಅರ್ಥ. ಅದಕ್ಕೆ ಏನ್ ಮಾಡ್ಕೋಬೇಕು, ಆಸ್ಕಡನ್ನ ಕಡ್ಡಿಲ್ಲ. ಇದನ್ನ ಏನ್ ಮೇಡಮ್ ಅವ್ರು ನಮ್ಮಿಂದ ಏನ್ ಬಯಸ್ತೀರಿ, ನನ್ನಿಂದ ಏನ್ ಕೆಲಸ ನಿರೀಕ್ಷೆ ಮಾಡ್ತೀರಿ ಅಂದ್ರೆ ನಾನು ಏನ್ ಮಾಡ್ಕೊಳ್ರಿ ಕೆಲಸನ ಅಂತಂದಂಗದು. ಪೆಟ್ರಾ ಆಸ್ಕ್ಡ್ ಡೋನಾ ಲಾರಾ, ಹಿಂಗನ್ನ ಕಡ್ಡಿಲ್ಲ. ಪೆಟ್ರಾ ಆಸ್ಕ್ಡ್ ಡೋನಾ ಲಾರಾ. ಇಲ್ಲಿ ಬಂದು ಕಂಜಂಕ್ಷನ್ ಹಾಕ್ಬೇಕಲ್ಲ. ಕಂಜಂಕ್ಷನ್ ಏನ್ ಹಾಕ್ತೀರಿ, ವಾಟ್ ಹಾಕ್ಬೇಕು. ಯಾಕಂತಂದ್ರೆ ಇಲ್ಲಿ WH ಕ್ವಶನ್ ಇದೆ. WH ಕ್ವಶನ್ ಒಳಗೆ WH ವರ್ಡ್ ಕಂಜಂಕ್ಷನ್ ಆಗ್ತೈತಿ, ಹೌದಾ. ಇದನ್ನ
ವಾಟ್ ಹಾಕ್ರಿ ಕಂಜಂಕ್ಷನ್. Petra asked Donallara what does the Shinora wish? The Shinora wishes. Interrogative sentence assertive ಮಾಡ್ಕೋಬೇಕಲ್ಲ. Does the Shinora wish? The Shinora wishes. assertive ಮಾಡ್ಕೋಬೇಕಲ್ಲ. assertive ಮಾಡ್ಕೊಡ್ರಿ. ಶಿನೋರಾ ಅನ್ನುವಂಥ ಶಬ್ದ ಇದು ಒಂದು ಡೋನಾಲಾರ, ಡಾನ್ ಗೊಂಜಲೋ ಈ ಎಲ್ಲ ಶಬ್ದಗಳು ಒಂಥರ ಸರ್ ಮೇಡಮ್ ಅಂತೇಳಿ ಅಡ್ರೆಸ್ಸಿಂಗ್ ವರ್ಡ್ಸ್ ಆಗ್ತಾವ್ರಿ ಇವು. ಆದ್ದರಿಂದ ನಾವು ಶೆನೋರಾ ಅಂತ ಅಂತೀವ್ರಿ. ನಾವು ಅದನ್ನ ಯಾರಿಗೆ ನಾವು ಹೇಳ್ತಿರ್ತೀವಿ ನಾವು ಶೆನೋರಾ ಅನ್ಬೋದು. ನಾವು ಶೆನೋರಾ ಅಂದದ್ದನ್ನ ಇನ್ನೊಬ್ರು ಆ ಮಾತನ್ನ ಹೇಳ್ಬೇಕಾದ್ರೆ ಶೆನೋರಾ ಅನ್ನೋದಕ್ಕಿಂತಲೂ ಇವರು ಅವ್ರಿಗೆ ರೆಸ್ಪೆಕ್ಟ್ಫುಲ್ಲಿ ಹೇಳಿದ್ರು ಅಂತ ಅನ್ನೋದು ಬೆಟರ್ ಆಗ್ತೈತಿ. ಆದ್ದರಿಂದ ನಾನು ಹಾಗೆ ಮಾಡ್ತೀನಿ. ಏನ್ ಮಾಡ್ಕೋಬೇಕು, ಇದು ಪೆಟ್ರಾ ಆಸ್ಕ್ಡ್ ಡೋನಾಲಾರ ವಾಟ್, ಇದು ಹಿಂಗ್ ಮಾಡ್ಬಿಡೋಣ್ರಿ. ಪೆಟ್ರಾ ಆಸ್ಕ್ಡ್ ಡೋನಾಲಾರ ರೆಸ್ಪೆಕ್ಟ್ಫುಲಿ ವಾಟ್ ಶೀ ವಿಶಸ್. ಹೆಂಗಂತ ಮಾಡ್ಕೊಂಡ್ಬಿಡೋಣ ಅಂದ್ರೆ ಕರೆಕ್ಟ್ ಆಗ್ತೈತಿ. ಇದು ಇಲ್ಲಿ ಮಾಡಿ ನೋಡ್ರಿ. ನಾನು ಪೆಟ್ರಾ ಆಸ್ಕ್ಡ್ ಡೋನಾಲಾರ ರೆಸ್ಪೆಕ್ಟ್ಫುಲಿ, ಇದು ಸೆನೋರಾ ಹೋಗಿ ರೆಸ್ಪೆಕ್ಟ್ಫುಲಿ ಮಾಡ್ರಿ. ವಾಟ್ ಇದನ್ನ ದ ಹೋಗ್ಬಿಡ್ತೈತೆ, ಶೆನೋರಾ ಹೋಯ್ತು ದನು ಹೋಗ್ತೈತ್ರಿ. ವಾಟ್ ದ ಶಿ ವಿಶ್, ಶಿ ವಿಶಸ್. ಪೆಟ್ರಾ ಆಸ್ಕ್ಡ್ ಡೋನಾಲಾರ ರೆಸ್ಪೆಕ್ಟ್ಫುಲಿ ವಾಟ್ ಶಿ ವಿಶಸ್. ಸಿಂಪಲ್ ಪ್ರೆಸೆಂಟ್ ಐತಿ, ಟೆನ್ಸ್ ಸಿಂಪಲ್ ಪ್ರೆಸೆಂಟ್ ಇದೆ, ಟೆನ್ಸ್ ಬದಲಾಗಬೇಕಲ್ಲ. ಸಿಂಪಲ್ ಪ್ರೆಸೆಂಟ್ ಈಸ್ ಚೇಂಜ್ ಇನ್ ಟು ಸಿಂಪಲ್ ಪಾಸ್ಟ್. ವಾಟ್ ಶಿ ವಿಶ್ಡ್. ಓಕೆ ಫ್ರೆಂಡ್ಸ್, ಒಂದು 2019 MB ಅದು 2019 ಇಲ್ಲದಲ್ಲ, ಇದಕ್ಕೆ 2019 MA ಅಂತ ಮಾಡ್ತೀನಿ. ಇದಕ್ಕೆ 2019 B ಅಂತ ಮಾಡ್ತೀನಿ. ಈ ಕ್ವಶನ್ ಪೇಪರ್ ಅನ್ನು ಬಿಡಿಸ್ಕೊಟ್ಟೇನೆ. ಇನ್ನು 20, 21, 22, 23, 24 ಈ ಕ್ವಶನ್ಸ್ಗಳನ್ನು ಮುಂದಿನ ವಿಡಿಯೋದಲ್ಲಿ ಬಿಡಿಸ್ಕೊಡ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.